ಅರೆ ನಟ್ಕಟ್ ಕೋತಿ, ಬೋನಿ ನಿನ್ನ ಅವಾಗಿಂದ ಕರೀತಾವ್ರೆ. ಅದೇ ನಿನ್ನ ಹತ್ರ ಹೇಳಕ್ಕೆ ಅವ್ರು ನನ್ನನ್ನ ಕಳ್ಸಿದ್ರು. ಹೌದಾ, ಸರಿ, ನಾನಾಗಾದ್ರೆ ಹೋಗಿ ಬರ್ತೀನಿ. ಸ್ವಲ್ಪ ಹೊತ್ತು ನೀನ್ ಇಲ್ಲಿರ್ತೀಯಾ? ಇಲ್ಲಿ ಮಾವಿನ ಹಣ್ಣಿದೆ, ಇದನ್ ಯಾರಾದ್ರೂ ತಿನ್ಬಿಟ್ರೆ? ಈ ಕತೆ ಬಾಲಿ ಕಾಡನ್ನು ಸೇರಿದ್ದು. ಅಲ್ಲಿ ವಿವಿಧ ತರಹದ ಸುಂದರವಾದ ಪಕ್ಷಿಗಳು ವಾಸ ಮಾಡ್ತಿತ್ತು. ಅಲ್ಲಿ ಚಟೋರಿ ಗುಬ್ಬಚ್ಚಿ ಅನ್ನೋ ಒಂದ್ ಪಕ್ಷಿ ವಾಸ ಮಾಡ್ತಿತ್ತು. ಚಟೋರಿ ಗುಬ್ಬಚ್ಚಿಗೆ ಮಾವಿನ ಹಣ್ಣಂದ್ರೆ ತುಂಬಾ ಇಷ್ಟ. ಬೋನಿ ಗುಬ್ಬಚ್ಚಿ, ನನ್ಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಇಲ್ಲಿರೋ ಎಲ್ಲಾ ಕಾಡಲ್ಲೂ ಮಾವಿನ ಹಣ್ಣು ಖಾಲಿ ಆಗಿದೆ. ಬಾ, ನಾವ್ ಹೋಗಿ ಯಾವ್ದಾದ್ರೂ ದೂರ ಕಾಡಲ್ಲಿ ನೋಡೋಣ. ಅಲ್ಲಿ ಮಾವಿನ ಹಣ್ಣು ಇರ್ಬೋದಲ್ವಾ? ಅರೆ ಚಟೋರಿ, ನೀನು 10 ಮಾವಿನ ಹಣ್ಣು ತಿಂದಿದ್ಯಾ. ಇನ್ನ ಎಷ್ಟ್ ತಿನ್ಬೇಕಂತಿದ್ಯಾ? ನಾನು ನಿನ್ ಜೊತೆ ಬರಕ್ಕಾಗಲ್ಲ. ನಮ್ಮಮ್ಮಗೆ ಏನಾದ್ರೂ ಇದ್ ಗೊತ್ತಾದ್ರೆ ಆಮೇಲೆ ಅವ್ರು ನನ್ನನ್ನ ಉಡ್ದೇ ಸಾಯಿಸ್ಬಿಡ್ತಾರೆ. ಅರೆ ಹಾಗೆಲ್ಲ ಏನೂ ಆಗಲ್ಲ, ನೀನು ನನ್ ಜೊತೆ ಬಾ. ನಾನ್ ಬಂದು ನಿಮ್ಮಮ್ಮ ಹತ್ರ ಮಾತಾಡ್ತೀನಿ. ರಾತ್ರಿ ಆಗಕ್ಕಿನ ಮುಂಚೆನೆ ನಾವು ಮನೆಗ್ ಬಂದ್ಬಿಡೋಣ. ಅಲ್ಲಿ ಹೋದ್ರೆ ನಾವು ತುಂಬಾ ಚೆನ್ನಾಗ್ ಆಟ ಆಡ್ಬೋದು. ಆಮೇಲೆ ನೀನು ನನ್ಗಿಷ್ಟ ಆಗಿರೋ ಹಣ್ಣನ್ನ ತಿನ್ನು. ಹೌದಾ? ಹಾಗಾದ್ರೆ ನನ್ಗಿಷ್ಟ ಆಗಿರೋ ಹಣ್ಣು ನನ್ಗಲ್ ಸಿಗತ್ತಾ? ಹೌದು ಹೌದು, ಖಂಡಿತ. ಆದ್ರೆ ಅದಕ್ಕೆ ನೀನ್ ನನ್ ಜೊತೆ ಮೊದ್ಲು ಬರ್ಬೇಕಲ್ವಾ? ಬೋನಿ ಗುಬ್ಬಚ್ಚಿಗೆ ಇದನ್ ಕೇಳಿ ಆಸೆ ಆಗಿ ಅದರ ಅಮ್ಮಗ್ ಹೇಳ್ದೆ ಚಟೋರಿ ಗುಬ್ಬಚ್ಚಿ ಜೊತೆ ಹೋಗತ್ತೆ. ಅವರಿಬ್ರು ಅವ್ರಿಗಿಷ್ಟ ಆಗಿರೋ ಹಣ್ಣನ್ನ ಹುಡುಕ್ತಾ ಹುಡುಕ್ತಾ ತುಂಬಾ ದೂರ ಹೋಗ್ಬಿಡ್ತಾರೆ. ಅವ್ರಿಗೆ ಯಾವಾಗ ರಾತ್ರಿ ಆಯ್ತು ಅಂತಾನೆ ಗೊತ್ತಿಲ್ಲ. ಅರೆ ಚಟೋರಿ, ಬೇಗ ಬಾ, ನೀನು ತುಂಬಾ ಲೇಟ್ ಮಾಡ್ಬಿಟ್ಟೆ. ಹೀಗ್ ಹೋದ್ರೆ ನಮ್ಮಮ್ಮ ಬೈತಾರೆ. ಅರೆ ನೀನೇನು ಚಿಂತೆ ಪಡ್ಬೇಡ, ನಾನ್ ನಿನ್ನ ಕಾಪಾಡ್ತೀನಿ. ನಾನೇ ಕರ್ಕೊಂಡು ಹೋಗಿದ್ದೆ ಅಂತ ನಾನು ಹೇಳ್ತೀನಿ. ಸರಿ ಬಾ, ಬೇಗ ಹೊರಡೋಣ. ನನ್ನನ್ನ ನನ್ ಮನೇಲಿ ಬಿಟ್ಬಿಡು. ಚಟೋರಿ ಗುಬ್ಬಚ್ಚಿ ಬೋನಿ ಗುಬ್ಬಚ್ಚಿನ ಅವರ ಮನೆಗೆ ಕರ್ಕೊಂಡು ಹೋಗತ್ತೆ. ಬೋನಿ, ನನಗ್ ಹೇಳ್ದೆ ನೀನ್ ಎಲ್ಲ ಹೋಗಿದ್ದೆ? ಇಷ್ಟು ರಾತ್ರಿ ಹೊತ್ತಲ್ಲಿ ನಾನು ನಿನ್ನ ಆಚೆ ಕಳ್ಸಲ್ಲ ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಬೋನಿ ಗುಬ್ಬಚ್ಚಿ ಅವರ ಅಮ್ಮಗೆ ತುಂಬಾ ಜಾಸ್ತಿ ಕೋಪ ಬರ್ತಿದ್ದನ್ನ ಚಟೋರಿ ಗುಬ್ಬಚ್ಚಿ ನೋಡ್ತು. ಅಲ್ಲಿಂದ ಹಾರೋಗ್ಬೇಕು ಅಂತ ಯೋಚನೆ ಮಾಡ್ತಿತ್ತು. ಆಮೇಲೆ ಬೋನಿ ಗುಬ್ಬಚ್ಚಿ ಅದರ ಅಮ್ಮ ಜೊತೆ ಬೈಸ್ಕೊಳ್ಳೋದನ್ನ ನೋಡಿ ಅದಲ್ಲಿಂದ ಹಾರೋಗತ್ತೆ. ಮಮ್ಮಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಆ ಚಟೋರಿ ಗುಬ್ಬಚ್ಚಿ ಹೇಳಿದ್ದನ್ನೆಲ್ಲ ಕೇಳಿ ನಾನು ಅದ್ರ ಜೊತೆ ಹೋದೆ. ನಂಗೆ ಇಷ್ಟವಾದ ಹಣ್ಣು ನನಗ್ ಸಿಗ್ಲಿಲ್ಲ. ನಿನ್ಗೇನ್ ಬುದ್ಧಿ ಇಲ್ವಾ? ಕಟೋರಿ ಗುಬ್ಬಚ್ಚಿಗೆ ಮಾವಿನ ಹಣ್ಣಂದ್ರೆ ಎಷ್ಟಿಷ್ಟ ಅಂತ ನಿಂಗ್ ಗೊತ್ತಿಲ್ವಾ? ಅದು ಮಾವಿನ ಹಣ್ಗೋಸ್ಕರ ನಿನ್ ಕರ್ಕೊಂಡ್ ಹೋಗಿತ್ತು. ಇಲ್ ನೋಡು ಮಗಳೇ, ಯಾರ್ ಹೇಳುತ್ತೂ ನೀನ್ ಕೇಳ್ಬಾರ್ದು. ಅದ್ ನಿನ್ನ ಅಲ್ಲೇ ಬಿಟ್ಬಿಟ್ಟಿದ್ರೆ ಇವತ್ತಿಂದ ನಿನ್ ಚಟೋರಿ ಗುಬ್ಬಚ್ಚಿದ್ರ ಮಾತೇ ಆಡ್ಬಾರ್ದು, ಸರಿನಾ? ಸರಿ ಅಮ್ಮ, ಇವಾಗ ನನ್ಗೂ ಗೊತ್ತಾಯ್ತು ಚಟೋರಿ ಮಾವಿನ ಹಣ್ಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಅಂತ. ಆಮೇಲೆ ಮಾರನೇ ದಿವ್ಸನೇ ಅವ್ರಿಬ್ರಿಗೂ ಫ್ರೆಂಡ್ಶಿಪ್ ಕಟ್ ಆಗ್ಬಿಡತ್ತೆ. ಆಮೇಲೆ ಚಟೋರಿ ಗುಬ್ಬಚ್ಚಿ ಒಂಟಿಯಾಗಿತ್ತು. ಆಮೇಲೆ ಅದ್ ಯೋಚನೆ ಮಾಡುತ್ತೆ, ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳನ್ನು ಏಮಾರಿಸಿ ಅದಕ್ಕೆ ಇಷ್ಟವಾದ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಅನ್ಕೊಳ್ಳುತ್ತೆ. ಅರೆ ನಟ್ಕಟ್ ಕೋತಿ, ಬೋನಿ ನಿನ್ನ ಅವಾಗಿಂದ ಕರೀತಾವ್ರೆ. ಅದೇ ನಿನ್ನ ಹತ್ರ ಹೇಳಕ್ಕೆ ಅವ್ರು ನನ್ನನ್ನ ಕಳ್ಸಿದ್ರು. ಹೌದಾ, ಸರಿ, ನಾನಾಗಾದ್ರೆ ಹೋಗಿ ಬರ್ತೀನಿ. ಸ್ವಲ್ಪ ಹೊತ್ತು ನೀನ್ ಇಲ್ಲಿರ್ತೀಯಾ? ಇಲ್ಲಿ ಮಾವಿನ ಹಣ್ಣಿದೆ, ಇದನ್ ಯಾರಾದ್ರೂ ತಿನ್ಬಿಟ್ರೆ? ಹಾ ಖಂಡಿತ. ಆಮೇಲೆ ಚಟೋರಿ ಗುಬ್ಬಚ್ಚಿ ನಟ್ಕಟ್ ಕೋತಿಯ ಮಾವಿನ ಹಣ್ಣನ್ನ ಕತ್ಕೊಂಡು ಹೋಗುತ್ತೆ. ಆಮೇಲೆ ಅಷ್ಟ್ರಲ್ಲಿ ನಟ್ಕಟ್ ಕೋತಿ ಬೋನಿ ಗುಬ್ಬಚ್ಚಿ ಹತ್ರ ಹೋಗುತ್ತೆ. ಬೋನಿ ಹಕ್ಕಿ, ನೀನ್ ನನ್ ಕರ್ತೀಯಾ? ಚಟೋರಿ ನಂಗೆ ಹೇಳಿದ್ಲು. ಇಲ್ಲ ನಟ್ಕಟ್ ಕೋತಿ, ನಾನ್ ನಿನ್ನ ಕರೀಲಿಲ್ವಲ್ಲ. ನೀನ್ ನಿನ್ ಮನೇನ ಹಾಕಿ ಬಿಟ್ಬಿಟ್ ಯಾಕೆ ಬರಕ್ ಹೋದೆ? ಅರೇ ಇಲ್ಲ, ಅಲ್ಲಿ ಚಟೋರಿ ಹಕ್ಕಿ ಇದ್ದಾಳೆ. ನಿಮ್ ಮನೇಲಿ ಮಾವಿನ ಹಣ್ಣು ಏನಾದ್ರೂ ಇತ್ತಾ? ಹಾ ಇದೆ. ನಟ್ಕಟ್ ಕೋತಿ, ಕಟೋರಿ ಗುಬ್ಬಚ್ಚಿ ನಿನ್ನ ಎಲ್ಲ ಮಾವಿನ ಹಣ್ಣನ್ನು ತಗೊಂಡು ಹೋಗಿರುತ್ತೆ. ಅದು ತುಂಬಾನೇ ಬುದ್ಧಿವಂತೆ. ಇವಾಗ ಅದು ಕದಿಯಕ್ಕೂ ಶುರು ಮಾಡಿದೆ. ಮಾವಿನ ಹಣ್ಣು ಮೇಲೆ ಅದಕ್ಕೆ ಇಷ್ಟು ದುರಾಸೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವರಿಬ್ರು ಕೋತಿಯ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಮಾವಿನ ಹಣ್ಣೇ ಇರ್ಲಿಲ್ಲ. ಚಟೋರಿ ಗುಬ್ಬಚ್ಚಿ ಈ ತರ ಆ ಕಾಡಲ್ಲಿರೋ ಎಲ್ಲಾ ಪಶು ಪಕ್ಷಿಗಳನ್ನ ಏಮಾರಿಸಿ ಅವರ ಮಾವಿನ ಹಣ್ಣನ್ನ ಕದೀತಿತ್ತು. ಅವಾಗ ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳು ನ್ಯಾಯ ಕೇಳಕ್ಕೆ ಹೋಗ್ತಾರೆ. ನಿಮಗೆಲ್ಲ ನಂಬಿಕೆ ಇದೆಯಾ ಇದನ್ನೆಲ್ಲ ಚಟೋರಿ ಹಕ್ಕಿ ಮಾಡ್ತಿರೋದಂತ? ಹೌದು ಮಹಾರಾಜ, ನಾವು ಪೂರ್ತಿ ನಂಬಿಕೆಯಿಂದ ಹೇಳ್ತಿದೀವಿ. ನಟ್ಕಟ್ ಕೋತಿ ಮತ್ತೆ ಬೇರೆ ಪಕ್ಷಿಗಳನ್ನ ಏಮಾರಿಸಿ ಅವರ ಮಾವಿನ ಹಣ್ಣನ್ನ ಕತ್ಕೊಂಡು ಹೋಗಿದೆ. ಓ, ಹಾಗಾದ್ರೆ ಇದ್ರ ಬಗ್ಗೆ ಏನ್ ಮಾಡೋಣ? ಇದ್ರ ಬಗ್ಗೆ ನಂಗೆ ನಿಮ್ಮ ನಿರ್ಣಯನೂ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ನಿಮಗೆಲ್ರಿಗೂ ಸಮಸ್ಯೆ ಆಗಿದೆ. ಮಹಾರಾಜ, ಅದನ್ನ ನಾವು ನಮ್ ಕಾಡಿಂದ ಆಚೆ ಕಳಿಸ್ಬಿಡ್ಬೇಕು. ಬೇಡ, ನಾವು ಹಾಗೆ ಮಾಡೋದ್ ಬೇಡ.
ಇದವಳ ಮನೆ. ಯಾರಿಂದನೂ ಅವ್ರ ಮನೆ ಕಿತ್ಕೊಳ್ಳೋದು ಸರಿಯಲ್ಲ. ಒಂದು ಕೆಲಸ ಮಾಡೋಣ, ಅವಳ ಜೊತೆ ಇನ್ನು ಮುಂದೆ ಯಾರೂ ಸಂಬಂಧ ಇಟ್ಕೊಳ್ಳಲ್ಲ, ಯಾವುದಕ್ಕೂ ಅವಳನ್ನು ಕರೆಯೋದಿಲ್ಲ. ಇದರಿಂದ ಅವಳಿಗೆ ಪಾಠ ಸಿಗುತ್ತೆ. ಹೌದು ಮಹಾರಾಜ, ಇದೇ ಸರಿಯಾಗಿರುತ್ತೆ. ಎಲ್ಲ ಪಕ್ಷಿಗಳು ಅದನ್ನೇ ಮಾಡುತ್ತೆ. ಯಾರು ಅದ್ರ ಮಾತು ಆಡ್ತಿರ್ಲಿಲ್ಲ, ಯಾವ ಹಬ್ಬಕ್ಕೂ ಅದನ್ನ ಮನೆಗೂ ಕರಿತಾ ಇರ್ಲಿಲ್ಲ. ಆಮೇಲೆ ಅದಕ್ಕೆ ಇದೆಲ್ಲ ಅರ್ಥ ಆಗಿ ಅದು ತುಂಬಾ ಬೇಜಾರಾಗಿತ್ತು. ಇವಾಗ ನನ್ನ ಹತ್ರ ಯಾರು ಮಾತು ಆಡಲ್ಲ. ನಾನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ನಾನು ಗಿಣಿರಾಜ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಅವರೇ ಇದನ್ನೆಲ್ಲ ಸರಿ ಮಾಡಕ್ಕಾಗತ್ತೆ. ಚಟೋರಿ ಗುಬ್ಬಚ್ಚಿ ಗಿಣಿರಾಜ ಹತ್ರ ಹೋಗುತ್ತೆ. ಗಿಣಿರಾಜ, ದಯವಿಟ್ಟು ನೀವ್ ನನ್ನನ್ನ ಕ್ಷಮಿಸಿ. ನಾನ್ ಮಾಡಿದ ತಪ್ಪೇನು ಅಂತ ನನಗೆ ಅರ್ಥ ಆಗೋಯ್ತು. ಆ ಕಾಡಲ್ಲಿ ಯಾರು ನನ್ ಜೊತೆ ಮಾತಾಡ್ತಿಲ್ಲ. ಆಮೇಲೆ ಯಾವ ಹಬ್ಬಕ್ಕೂ ನನ್ನನ್ ಕರೀತಾನೂ ಇಲ್ಲ. ಇನ್ಮೇಲೆ ನಾನು ಯಾವತ್ತೂ ಕದಿಯಲ್ಲ. ಇನ್ನ ಮಾವಿನ ಹಣ್ಣು ತಿನ್ನೋದನ್ನೇ ಬಿಟ್ಬಿಡ್ತೀನಿ. ಇಲ್ಲ ಚಟೋರಿ, ನೀನು ಮಾವಿನ ಹಣ್ಣು ತಿನ್ನೋದ್ರಿಂದ ಯಾರಿಗೂ ಸಮಸ್ಯೆ ಇಲ್ಲ. ನಿನ್ನ ಕಳ್ಳತನದ ಬುದ್ಧಿಯಿಂದ ಎಲ್ರಿಗೂ ಸಮಸ್ಯೆ ಆಗಿದೆ. ನಿಂಗೆ ನಿನ್ ತಪ್ಪಿನ ಅರಿವಾಗಿದೆ. ಈಗ ಎಲ್ಲಾರ್ಗೂ ನಾನು ಹೇಳ್ತೀನಿ. ಆಮೇಲೆ ಗಿಣಿರಾಜ ಎಲ್ಲರನ್ನೂ ಕರೆದು ನಿಜ ಏನು ಅಂತ ಹೇಳ್ತಾರೆ. ಆಮೇಲೆ ಎಲ್ಲಾ ಪಕ್ಷಿಗಳು ಚಟೋರಿ ಗುಬ್ಬಚ್ಚಿಯನ್ನ ಕ್ಷಮಿಸ್ಬಿಡ್ತಾರೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಖುಷಿಯಾಗಿ ಇದ್ರು. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅರೆ ವಾ, ಈ ಹಣ್ಣು ಎಷ್ಟು ಚೆನ್ನಾಗಿದೆ. ಇಂತಹ ಒಂದು ಹಣ್ಣು ನಾನು ಯಾವಾಗ್ಲೂ ನೋಡೇ ಇಲ್ಲ. ನಾನು ಈ ಹಣ್ಣನ್ನ ಇವತ್ ನೋಡ್ಬಿಟ್ಟೆ. ನಾನು ಈ ಹಣ್ಣನ್ನ ಖಂಡಿತವಾಗ್ಲೂ ಇವತ್ತು ಹೆಂಗಿದೆ ಅಂತ ತಿಂದು ನೋಡ್ಬೇಕು. ಅರೆ, ಏನ್ ನಡೀತಿದೆ ಇಲ್ಲಿ? ಆ, 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 ಆ. ಕಾಡಲ್ಲಿ 4 ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಎಲ್ಲಾ ಜಂತುಗಳು ಚಿಂತೆಗೊಳಗಾಗಿತ್ತು. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅವರ ಬಾಗಿಲೊಳಗೇನೆ ಹೋಗಿರಬೇಕು. ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆ ಇರೋರು. ರಾಮು ಆನೆ, ಚೋಟು ಜಿಂಕೆ ಮತ್ತೆ ಬಗೀರ ಮಂಗ, ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರವರು? ಈ ರಹಸ್ಯಮಯ ಬಾಗ್ಲೇನೋ? ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ. ಆ ಬಾಗಿಲಿನಾಚೆ ಏನು ಕಾಣಲ್ಲ, ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ. ಯಾರದ್ರ ಒಳಗಡೆ ಹೋಗಿದಾರೋ ಹಿಂದೆ ಬರಲೇ ಇಲ್ಲ. ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿ ಗೊತ್ತಾಗಿದೆ. ಅವನು ಯಾವಾಗ ಬೇಕಾದ್ರೂ ಶೇರೂರ್ ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. 2 ಸಿಂಹಗಳನ್ನ ನೀವೇ ಹೇಗೆ ಫೈಟ್ ಮಾಡ್ತೀರಿ? ಒಬ್ಬ ರಾಜನಾಗಿ ನಂಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ. ಆದ್ರೆ ನಾನು ಸಾಯೋ ತನಕ ಹೋರಾಡ್ತೀನಿ. ಇದನ್ ಕೇಳಿದ ಮೀಟುಗಿಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ಬಾಗಿಲ ಹತ್ರ ಅದು ರಹಸ್ಯವಾಗಿ ಹೋಗಿ ನೋಡುತ್ತೆ. ಮೇಲೆಯಿಂದ ಅದೇನೋ ನೋಡುತ್ತೆ. ಕೆಳಗಡೆ ಕಾಲು ಕರಡಿ ಗೋಲ್ಡಿ ಹತ್ರ ಏನೋ ಮಾತಾಡ್ತಾ ಇರುತ್ತೆ. ಏನೋ ನಮ್ಮ ಕರಡಿ ಆ ಗೋಲ್ಡಿ ಹತ್ರ ಯಾಕೆ ಮಾತಾಡ್ತಿದೆ? ಕೇಳ್ತೀನಿ. ಗೋಲ್ಡಿ ಮಹಾರಾಜ, ನೀವು ಹೇಳ್ದಾಗೇನೆ ಕಾಡಿನ ಎಲ್ಲ ಪ್ರಾಣಿಗಳನ್ನ ಆ ಬಂಗಾರದ ಬಾಗ್ಲಾಚೆ ಕಳ್ಸ ಆಗೋಗಿದೆ ನಾನು.
ಇನ್ನವರು ಹಿಂದೆ ಬರೋದೇ ಇಲ್ಲ. ಅಟ್ಯಾಕ್ ಮಾಡಕ್ ಸರಿಯಾದ ಟೈಮು. ಶೇರ್ ಖಾನ್ ನಿನ್ನ ಹತ್ರ ಸೋತು ಹೋಗ್ತಾನೆ. ನಮ್ ಕಾಡಲ್ಲೂ ಕೂಡ ನೀವೇ ಇರ್ತೀರ ರಾಜರಾಗಿ. ಹಾ, ಈಗೇನಾದ್ರೂ ಆದ್ರೆ ನೀನು ಈ ಕಾಡಿನ ಮಂತ್ರಿ ಕಣಯ್ಯ. ಅಂದ್ರೆ ಕರಡಿ ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡಿದ್ಯಾ? ಇದ್ರ ಬಗ್ಗೆ ಶೇರ್ ಖಾನಿಗೆ ನಾನು ಹೇಳಲೇಬೇಕು. ಆಗ ಮಿಟ್ಟುಗೆ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಏನ್ ಕೇಳಿಸ್ಕೊತಾ ಇದೆಯಾ ಮಗು? ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಅಲ್ಲಿ ಗೋಲ್ಡಿಯ ಕಾಡಿಗೆ ಸೇರಿದ ಹದ್ದು ಇತ್ತು. ಗೋಲ್ಡಿ ರಾಜ, ನೀವಿಬ್ರು ಮಾತಾಡ್ಕೋತಿರೋದು ಈ ಮಿಟ್ಟು ಎಲ್ಲ ಕೇಳಿಸ್ಕೋತು. ಇಡೀ ಅದನ್ನ ಕೇಳಿಸ್ಕೊಂಡು ಗಿಳಿಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಅದು ಆ ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಹದ್ದು ಅದ್ರ ಹಿಂದ್ಗಡೆನೆ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರ್ಸು, ಇಲ್ಲ ಅಂದ್ರೆ ನನ್ ಕತೆ ಮುಗೀತೀಗ. ಆಗ ಅದು ಅದ್ರ ಮುಂದೆ ಒಂದು ಬಂಗಾರದ ಬಾಗಿಲು ಇರೋದನ್ನ ನೋಡುತ್ತೆ. ಅನ್ಸುತ್ತೆ ಅದೇ ಮಾಂತ್ರಿಕ ಬಾಗ್ಲಿದು. ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ತಿದ್ರಲ್ವಾ, ನಾನಿದ್ರೊಳಗೆ ಹೋಗ್ಬಿಡ್ತೀನೀಗ. ಹಗ್ಗ ತಂದ್ಕೊಂಡು ರೆಕ್ಕೆನ ನಿಲ್ಸದೆ ಅದು ಆ ಬಾಗಿಲ ಕಡೆ ಹೋಗುತ್ತೆ. ಅರೆ ವಾ, ತುಂಬಾ ಒಳ್ಳೇದಾಯ್ತು. ಮತ್ತೆ ಇದು ವಾಪಸ್ ಯಾವಾಗ್ಲೂ ಬರಲ್ಲ. ಹಂಗಂತ ಅನ್ಕೊಂಡು ಅದು ಗೋಲ್ಡಿ ಮತ್ತೆ ಕರಡಿಯ ಬಳಿ ಹೋಗ್ಬಿಡುತ್ತೆ. ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನು ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಲೇ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ. ಹಂಗಂತ ಅದು ಮಾಯ ಮಾಡುತ್ತೆ. ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು? ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೆನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ. ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ. ಈಗ ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು. ಸರಿ ಮಿಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಟ್ಬಿಡುತ್ತೆ. ಕಾಡನ್ನ ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ತಯಾರಾಗಿತ್ತು. ಗೋಲ್ಡಿ ಅದರ ಸಹೋದರನ ಜೊತೆ ಶೇರ್ ಖಾನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಶೇರ್ ಖಾನ್, ಸೋಲೊಪ್ಕೊ ನೀನು. ನಿನ್ನ ಸಪೋರ್ಟರ್ಸ್ ಎಲ್ಲ ಹೋಗಾಗಿದೆ ಈಗಲೇ. ಮತ್ತೆ ನಾವಿಬ್ರು ಹುಲಿಗಳಿದ್ದೀವಿ. ನೀನೊಬ್ಬ ನಮ್ಮಿಬ್ರನ್ನ ಹೇಗ್ ಸೋಲಿಸ್ತೀಯಾ? ಹಾ, ಏನಾಗಲ್ಲ. ನಾ ಸತ್ತೋದ್ರು ಕೂಡ ಸೋಲೊಪ್ಕೊಳ್ಳಲ್ಲ. ನಾನಿಲ್ಲಿನ ರಾಜನಾಗೆ ಸಾಯ್ತೀನಿ. ಹಂಗಂತೇಳಿ ಶೇರ್ ಖಾನ್ ಅವ್ರ ಮೇಲೆ ಎಗರ್ತಾನೆ. ಆಗ ಮಿಟ್ಟು ಬೇರೆ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ಬರುತ್ತೆ. ಶೇರ್ ಖಾನ್, ನೀನೊಬ್ಬ ಇಲ್ಲ, ನಾವಿದ್ದೀವೀಗ. ಎಲ್ಲಾ ಜಂತುಗಳು ನೋಡ್ತವೆ. ಮಿಟ್ಟು ಕಳೆದೋಗಿರುವ ಎಲ್ಲಾ ಜಂತುಗಳನ್ನ ಅವಳ ಜೊತೆ ಕರ್ಕೊಂಡ್ ಬಂದ್ಬಿಡುತ್ತೆ. ಗೋಲ್ಟಿ ಮತ್ತೆ ಕರಡಿ ಇದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಶೇರ್ ಖಾನ್, ಎಲ್ಲ ಪ್ರಾಣಿಗಳನ್ನೆಲ್ಲ ಮಂಗ ಮಾಡಿ ಆ ಬಾಗಿಲಾಚೆ ಕಳಿಸಿದ್ದು ಕಾಲು. ಅವನು ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡ್ಯಾನೆ. ಓ ಹೌದಾ? ಇವನಿಗೆ ಶಿಕ್ಷೆ ಆಗ್ಲೇಬೇಕು. ನೀನೊಬ್ಬ ಸಿಂಹ ನಮ್ಮೊಟ್ಟಿಗೆ ಹೋರಾಡಕ್ಕಾಗೋದೇ ಇಲ್ಲ. ಸೋಲೊಪ್ಕೋ, ಇದ್ರಲ್ಲೇ ನಿಂಗೆ ಒಳ್ಳೇದಾಗತ್ತೆ. ಶೇರ್ ಖಾನ್ ಒಬ್ರೇ ಅಲ್ಲ. ಹಂಗಂತೇಳಿ ಮಿಟ್ಟು ಅದರ ಮಾಯೆಯನ್ನು ಶೇರ್ ಖಾನ್ ಮೇಲೆ ಉಪಯೋಗಿಸುತ್ತೆ.
ಆಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಶೇರ್ ಖಾನ್ ಪ್ರತ್ಯಕ್ಷ ಆಗುತ್ತೆ. ಹಾ, ಇದಾಗಕ್ಕೆ ಹೇಗ್ ಸಾಧ್ಯ? ಈಗ ಇಬ್ರು ಸೇರಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಹೊತ್ತು ದಾಳಿ ನಡೆದ ನಂತರ ಗೋಲ್ಡಿ ಮತ್ತೆ ಅದರ ಸಹೋದರ ಟಯರ್ಡ್ ಆಗ್ಬಿಡ್ತಾರೆ. ಮತ್ತೆ ಅವರು ಸೋಲೊಪ್ಕೋತಾರೆ. ನಾವು ಸೋಲ್ಕೊಳ್ತೀವಿ. ಬಿಟ್ಬಿಡು. ಹೋಯ್, ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ನೀವು ಹೋಗುವಾಗ ಈ ಕರಡಿನೂ ಕೂಡ ಕರ್ಕೊಂಡೋಗು. ಅದನ್ ಕೇಳಿದ ತಕ್ಷಣ ಅವರಿಬ್ರು ಅವ್ರ ಜೊತೆ ಕಾಲು ಕರಡಿನ ಕರ್ಕೊಂಡು ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳು ಎಲ್ಲರೂ ಸೇರಿ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾರೆ. ಅವಾಗಿಂದ ಎಲ್ಲಾ ಜಂತುಗಳು ಒಂದುಗೂಡಿ ತುಂಬಾ ಸಂತೋಷವಾಗಿ ಜೀವಿಸ್ತಿದೆ. ಮತ್ತೆ ಮಿಟ್ಟುಗಿಳಿ ಅವತ್ತಿಂದ ಎಲ್ಲಾ ಜಂತುಗಳಿಗೂ ಅದರ ಮಾಯ ಉಪಯೋಗ ಮಾಡ್ಕೊಂಡು ಸಹಾಯ ಮಾಡ್ತಿತ್ತು. ಆ ರಹಸ್ಯವಾದ ಬಾಗಿಲು ಇವತ್ತು ಕೂಡ ತೆಗೆದೇ ಇದೆ.